ಬರೀ 10 ನಿಮಿಷ ಸಾಕ್ರಿ ಈ ದೋಸೆ ಮಾಡ್ಲಕ್ಕ. ಝಟ್ಪಟ್ ಅಂತ ಮಾಡಿ ಝಟ್ಪಟ್ ಅಂತ ಉಣ್ಬೋದ್ರಿ. ಅಕ್ಕಿ ಉದ್ದಿನ ಬ್ಯಾಳಿ ನೆನಕ ಗೋಜ ಇಲ್ದಂಗೆ ಈ ಇನ್ಸ್ಟಂಟ್ ಪೇಪರ್ ದೋಸೆ ಹೆಂಗೆ ಮಾಡ್ಬೇಕಂತ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ ನಾ ಏನು ಮಾಡೀನಿ, ಒಂದು ಬಟ್ಟಲು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿನ್ರಿ. ಮತ್ತೀಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಅರ್ಧ ಬಟ್ಟಲು ಗೋಧಿ ಹಿಟ್ಟು ಸೇರಿಸ್ಲತ್ತೀನಿ ರೀ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನೂ ಹಾಕ್ಬಿಡ್ತೀನಂತ. ಈಗ ಈ ಒಣಾದೆ ಎಲ್ಲ ಏನು ಮಾಡ್ತೀನಿ, ಒಂದ್ಸಲ ಕಲಿಸ್ಕೊತೀನಂತ. ಕಲಿಸ್ಕೊಂಡು ಈಗಿದ್ರಾಗ ನಾನು 3 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಸದ್ಯಕ್ಕೆ ಬೇಕಾದ್ರೆ ಮುಂದೆ ಸೇರಿಸ್ಕೊಳ್ಳಮಂತ. ಈಗ 3 ಬಟ್ಟಲು ನೀರು ಹಾಕಿ ಇದಕ್ಕೆ ಚಂದ ನಾವು ಕಲಿಸ್ಕೋಬೇಕಾಗ್ತದೆ. ಒಂದು ಗಂಟು ಇಲ್ದಂಗೆ ನಾವು ಹಿಂಗೆ ಮಿಕ್ಸ್ ಮಾಡ್ಕೋತಾ ಕಲಿಸ್ಬೇಕಾಗ್ತದೆ ರೀ. ಭಾಳ ಚಲೋ ಆಗ್ತಾವ್ರಿ ಇವು ದೋಸೆ. ನೀವು ಒಂದ್ಸಲ ಮಾಡಿ ನೋಡಿರಿ, ಚಟ್ಪಟ್ ಅಂತ ಮಾಡ್ಕೋಬೋದು. ನೋಡಿರಿ ನಂಗೆ ನೀರು ಕಮ್ಮಿ ಅನ್ನಿಸ್ಲತ್ತಾವಲ್ರಿ. ಇನ್ನು 1 ಬಟ್ಟಲು ಹಾಕೀನಿ ರೀ. ಅಂದ್ರೆ ನೋಡಿರಿ 1.5 ಬಟ್ಟಲು ಹಿಟ್ಟಿಗೆ ನಾ ಇಲ್ಲಿ 4 ಬಟ್ಟಲು ನೀರು ಸೇರ್ಸೀನಿ ರೀ. ಎಲ್ಲ ಚಲೋ ಕಲಿಸ್ಕೊತೀನಿ ರೀ. ಕಲಿಸ್ಕೊಂಡು ಈಗೇನಪ್ಪ ಅಂತಂದ್ರೆ ಇದಕ್ಕೆ ಹಾಗೆ ಏನು ಬಿಡೋದು ಬೇಕಾಗಲ್ರಿ, ಅಂದ್ರೆ ನೆನೆಸೋದೇನು ಬೇಕಾಗಲ್ಲ. ಈಗ ಇದ್ರಾಗ ಒಂದಿವ್ಸ ತರಕಾರಿಗಳು ಸೇರಿಸ್ತೀನಿ. ಅಂದರೆ ಸಣ್ಣ ಉಳಿದ ಉಳ್ಳಾಗಡ್ಡಿ, ಹಸಿ ಮೆಣಸಿನ್ಕಾಯಿ, ತುರಿದಿದ್ದು ಗಜ್ಜರಿ, ಕರಿಬೇವು ಮತ್ತು ಕೊತ್ತಂಬರಿ ಇದ್ರಾಗ ಸೇರಿಸೀನಿ ರೀ. ಇವೇನು ಹಾಕಲ್ದಂಗೂ ನೀವು ಮಾಡ್ಕೋಬೋದು. ಆದರೆ ಇವು ಹಾಕೋದ್ರಲಿಂದ ಟೇಸ್ಟ್ನು ಚಲೋ ಬರ್ತದ್ರಿ ಮತ್ತು ನೋಡ್ಲಕ್ಕಂತೂ ಭಾರಿ ಇರ್ತದ್ರಿ. ಮತ್ತು ನೋಡ್ರಿ ಕನ್ಸಿಸ್ಟೆನ್ಸಿ ಹೆಂಗದ ಅಂತ ನೋಡ್ಕೋರಿ. ಹಿಂಗೆ ನೀರು ಇರಬೇಕ್ರಿ, ಅಂದರೆ ದೋಸೆ ಚಲೋ ಆಗ್ತಾವ್ರಿ. ನಾ ಇಲ್ಲಿ ಕಾಸ್ಟ್ ಐರನ್ ತವ ಮೇಲೆ ಮಾಡ್ಕೊಳತ್ತೀನಿ. ಬೇಕಾದ್ರೆ ನಾನ್ ಸ್ಟಿಕ್ ತವ ಮೇಲೂ ಮಾಡ್ಕೋರಿ, ನಡೀತದೆ. ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಉಳ್ಳಾಗಡ್ಡಿಲಿಂದ ಅದಕ್ಕೆ ಹಿಂಗೆ ಒರೆಸ್ತೀನಂತ್ರಿ. ನಾನ್ ಸ್ಟಿಕ್ ಕೆಲಸ ಮಾಡ್ತದೆ. ಮತ್ತು ಈಗ ಒಂದು ಬಟ್ಟಲು ತಗೋರಿ. ಬಟ್ಟಲು ತೊಗೊಂಡು ಇದ್ರಾಗ ಎದ್ದಿ, ಅಂದ್ರೆ ತುಂಬ ತೊಗೋಬೇಕಾಗ್ತದೆ. ತೊಗೊಂಡು ಏನು ಮಾಡೋದಪ್ಪ ಅಂತಂದ್ರೆ ದೋಸೆ ಹಾಕೋದೇ ರೀ. ಮತ್ತು ಭಾಳ ದಪ್ಪ ಲೇಯರ್ನು ನಾವು ಹಾಕೋಬಾರ್ದಾಗ್ತದೆ ಇಲ್ಲಿ. ನೋಡಿರಿ ಹಿಂಗೆ ಸ್ವಲ್ಪ ಹಾಕೋತಾ ಪೂರ್ತಿ ಹಂಚು ನಾವು ಕವರ್ ಮಾಡಬೇಕಾಗ್ತದೆ. ಎಲ್ಲೆಲ್ಲಿ ಗ್ಯಾಪ್ ಅವಲ್ಲ ಅಲ್ಲಲ್ಲಿ ಸ್ವಲ್ಪ ಈ ಬ್ಯಾಟರು ಹಾಕೋತಾ ಹೋಗ್ಬೇಕಾಗ್ತದೆ ರೀ. ನೋಡಿರಿ ಹಾಕಿದಾಗ ಸ್ವಲ್ಪ ದಪ್ಪ ಅನ್ನಿಸ್ತದ. ಅದರ ಎಲ್ಲ ರೆಡಿ ಆದಮೇಲೆ ಪೂರ್ತಿ ತೆಳ್ಳಗೆ ಕ್ರಿಸ್ಪಿ ದೋಸೆ ಇಲ್ಲಿ ರೆಡಿ ಆಗಿಬಿಡ್ತದೆ. ನೋಡಿರಿ ಮ್ಯಾಲಿನ ಲೇಯರು ಸ್ವಲ್ಪ ಡ್ರೈ ಆಗ್ಯದ. ಮತ್ತು ಮ್ಯಾಲಿಂದ ಒಂದಿಷ್ಟು ಎಣ್ಣೆನೂ ಹಾಕ್ಬಿಡ್ತೀನಂತ. ಪೂರ್ತಿ ಬಣ್ಣ ಬದಲಾಯಿಸ್ಬೇಕ್ರಿ. ಅಲ್ಲಿಂದ ತನಕ ನಾವು ಇದಕ್ಕೆ ಬೇಯಿಸ್ಬೇಕಾಗ್ತದೆ. ನೋಡಿರಿ ಬ್ರೌನ್ ಕಲರ್ ನಿಮ್ಗೆ ಕಾಣಿಸ್ಲತ್ತಿರಬೇಕು, ಹಿಂಗಾಗ್ಬೇಕು ನೋಡಿರಿ. ಒಂದೇ ಮಗ್ಗಲು ನಾನಿಲ್ಲಿ ಬೇಯಿಸ್ತೀನಂತ. ಈಗ ಸಾವಕಾಶ ಏನು ಮಾಡ್ತೀನಪ್ಪ ಅಂದರೆ ಇದಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೋತೀನಿ ರೀ. ನೋಡಿರಿ ಏನು ಪರ್ಫೆಕ್ಟ್ ಕಲರ್ ಬಂದದಂತ. ಅಷ್ಟೇ ಕ್ರಿಸ್ಪಿನೂ ಆಗ್ಯದ್ರಿ ಮತ್ತು ಅಷ್ಟೇ ಟೇಸ್ಟಿನೂ ಆಗ್ಯದ್ರಿ. ನಮ್ಮದು ಇನ್ಸ್ಟಂಟ್ ಪೇಪರ್ ದೋಸೆ ಇಲ್ಲಿ ರೆಡಿ ರೀ. ಮತ್ತು ಇವತ್ತಿಂದು ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.